ತಿಮ್ಮನ ಬೈಲಿನಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ, ಕಳಸಾರೋಹಣ, ತರೀಕೆರೆ. 100 ವರ್ಷಗಳ ಇತಿಹಾಸ ಹೊಂದಿರುವ ತಿಮ್ಮನ ಬೈಲು ಗ್ರಾಮದ ಆರಾಧ್ಯ ದೈವ ಶ್ರೀ ಚೌಡೇಶ್ವರಿ ದೇವಾಲಯದ ಹಳೆಯ ದೇವಾಲಯ ಶಿಥಿಲ ವ್ಯವಸ್ಥೆಗೆ ತಲುಪಿದ್ದ ಹಿನ್ನೆಲೆ ಗ್ರಾಮಸ್ಥರು, ಭಕ್ತಾದಿಗಳು ಹಾಗೂ ದಾನಿಗಳ ಸಹಕಾರದಿಂದ ನೂತನ ದೇವಾಲಯವನ್ನು ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ನೂತನ ದೇವಾಲಯದ ಉದ್ಘಾಟನೆ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಿ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯ ಸಮಿತಿಯ ಪದಾಧಿಕಾರಿ ಅಚ್ಚಣ್ಣಸ್ವಾಮಿ, ದೇವಾಲಯ ನಿರ್ಮಾಣಕ್ಕೆ ತನು ಮನ ಹಾಗೂ ಧನದಿಂದ ಸಹಕಾರ ನೀಡಿದ ಎಲ್ಲ ಭಕ್ತರು ಮತ್ತು ದಾನಿಗಳಿಗೆ ದೇವಸ್ಥಾನ ಸಮಿತಿಯ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು. ಶ್ರೀ ಚೌಡೇಶ್ವರಿ ದೇವಿ ಕೇವಲ ತಿಮ್ಮನಬೈಲು ಗ್ರಾಮದವರ ಆರಾಧ್ಯ ದೈವವಲ್ಲದೆ ತಣಿಗೆ ಬೈಲು, ಜಯಪುರ, ನಂದಿಬಟ್ಟಲು, ವರ್ತೆಗುಂಡಿ, ರೂಪ್ ಲೈನ್, ಧೂಪದ ಖಾನ್ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಜನರ ಆರಾಧ್ಯ ದೈವವಾಗಿದ್ದಾರೆ. ಪುನರ್ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ದೇವಸ್ಥಾನ ಸಮಿತಿಯು ಧನ್ಯವಾದ ಅರ್ಪಿಸಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮಗಳ ಮುಖಂಡರಾದ ಎಸ್ ಮುತ್ತುರಾಜು, ಎಸ್ ಶಿವರಾಜ್, ಬಿ ತಿಪ್ಪೇಶಣ್ಣ, ಭಾಷಾ ಸಾಹೇಬ್, ಆರ್ ರಾಜೇಶ್, ಪುಷ್ಪಾಧರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಹೆಚಿ, ತರೀಕೆರೆ, NKS TV4.